ಅಣ್ಣ ಈ ಓರಿ ಹೆಸರು ಏನಾದ್ರು ಇಟ್ಟಿದ್ದೀರಾ ಅಣ್ಣ? ಹೆಸರು ಇಕ್ಕಿದೀವಿ, ಕಿಂಗ್ ಅಂತ ಇಟ್ಕೊಂಡಿದ್ದೀನಿ ನಾನು. ಕಿಂಗ್ ಅಂತ ನೀವು ಇಟ್ಕೊಂಡಿದ್ದೀರಾ? KF42 ಕಿಂಗ್ ಅಂತ ಇಟ್ಕೊಂಡಿದ್ದೀನಿ. ಹಾಂ, ಇದು ಕರಿನಲ್ಲಿ ತಗೊಂಬಂದಿದ್ದು. ಹಾಂ, ಚೆನ್ನಾಗಾಗುತ್ತೆ ಅಂತ. ಹಾಂ, ಸ್ವಲ್ಪ ಕಾಲು ಒಂಚೂರು ಚಿನ್ನಿ ಮುಟ್ಟದೆ ಅಂತ ಗೊತ್ತಿತ್ತು. ಹಾಂ, ಗೊತ್ತಿದ್ರು ತಂದಿದೀವಿ. ಹಾಂ, ಯಾಕೆಂದ್ರೆ ಇದು ಕಂಬ ಪಂಬ ಚೆನ್ನಾಗಿ ಹುಟ್ಟೈತೆ, ಹಾಂ, ಹುಟ್ಟೈತೆ, ಹಾಂ, ಬಳಕೆ ಎಲ್ಲ ಚಂದ. ಹಾಂ, ಚಕ್ಲ ಚಂದ, ಇದು ವರಿ ಚಕ್ಲ ಚಂದ. ಅದರಿಂದ ಕರುಗಳಿಗೆ ಬೀಳ್ಸ್ಬೋದು, ಒಂದು ಒಳ್ಳೆ ವರಿ ಆಯ್ತದೆ ಅಂದ್ಬಿಟ್ಟು ತಗೊಂಬಂದು ಚೆನ್ನಾಗಿ ಬತ್ತೋಣ. ಈಗ ನಾಲ್ಕಲ್ಗೇನೋ ಕೆಡ್ಗೈತೆ. ಇವಾಗ ಅದ್ರ ಮಗ್ಳಿಗೆ ಇರ್ಲಿ ಅಂದ್ಬಿಟ್ಟು ಹಿಡ್ಕೊಂಡ್ ಬಂದಿದ್ದೀರಾ? ಇದನ್ನೇನ್ ಜಾಸ್ತಿ ಬಿಟ್ಟಿಲ್ಲ, ಅದನ್ನೇ ಎಲ್ಲ ಆಕಾಂಕ್ಷೆ ಬಿಡೋದು, ಅದನ್ನೇ ಅದನ್ನ ಬಿಡ್ತಾ ಇದ್ದೋ. ಇದ್ನ ಜೊತೆಗೆ ಯಾವ್ದಾರು ಸಣ್ಣ ಪುಟ್ಟ ಹಸ್ಗಳು ಬಂದಾಗ ಅದಕ್ಕೆ ತಡೆಯಲ್ವಲ್ಲ, ಅಂತವಕ್ಕೆ ಇದನ್ನ ಬಿಟ್ಕೊಂಡಿದೀವಿ. ಇದನ್ನ ಬಿಡ್ತೀರಾ? ಇದಕ್ಕೂ ಸೇಮ್ ಚಾರ್ಜ್ ಅಣ್ಣ? ಇದನ್ನು ಸೇಮ್ ಚಾರ್ಜೇನೆ. ಕೆಲವರು ಇದೇ ಬಿಡಿ ಅಂತಾರೆ, ಕೆಲವರು ಅದನ್ನ ಬಿಡು ಅಂತಾರೆ. ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಅದೇನೆ. ಇದು ಒಂದ್ 25-30 ಹಸಿಗೆ ಬಿಟ್ಕೊಂಡಿದ್ದೀರಾ? ಸರಿ ಅಣ್ಣ. ಇವಾಗ ಯಾರಾದ್ರೂ ಬಂದ್ರೆ ಕೊಡ್ತೀರಾ ಅಣ್ಣ ಇದು? ಅಣ್ಣ ಇದನ್ನ ಕೊಡ್ತೀವಿ. ಕೊಡ್ತೀರಾ? ಏನ್ ಬೆಲೆ ಹೇಳ್ತಾ ಇದೀರಾ ಅಣ್ಣ ಇದು? ಅಣ್ಣ ಇದು 1.60 ವ್ಯಾಪಾರ ಹೇಳ್ತಾ ಇದೀವಿ. 1.60 ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಾ? ಇವಾಗ 4 ಕಲ್ಲಲ್ಲಿ ಇದೆಯಾ? ಈಗ 4 ಕಲ್ಲಲ್ಲಿ. ಹಸಿನ ಜಾಗದಲ್ಲಿ ಎಲ್ಲ ಗ್ಯಾರಂಟಿ ಕೊಡ್ತೀವಿ. ಏನೇ ತೊಂದರೆ ಇದ್ರು ಎಲ್ಲ, ಏನೇ ಸುಳಿ ಗಿಳಿ ಐಬು ಗೀಬು ಏನ್ ತರದಾದ್ರೂ ಸರಿ ಗ್ಯಾರಂಟಿ ಕೊಡ್ತೀವಿ. ಓರಿ ಬಿಡೋತ್ರಲ್ಲ ಆಗ್ಬೋದು. ಹೊಸ ಕಟ್ತಿಲ್ಲ ಅಂತಂದ್ರೆ ಒಂದು ವಾರ 15 ದಿನ ಟೈಮ್ ಕೊಡ್ತೀವಿ. ನಿಮ್ಗೆ ಏನಾದ್ರು ಹಸಿನ ಕಮ್ಮಿ ಇದೆ ಅಂದ್ರೆ ಇದು ಮಾಡ್ಕೊಡ್ತೀರಾ? ನಿಮ್ಮ ಕರಿನಲ್ಲಿ ಏನಾಗಿದೆ ಅಣ್ಣ ಬೆಲೆ ಇದು? ಅಣ್ಣ ಇದು ಅವಾಗ ತಾನೇ 75,000 ಆಗಿತ್ತು ಅಣ್ಣ. ಮನೆ ತಗ ಬರೋದಕ್ಕೆಲ್ಲ ಖರ್ಚು ಬಾಕಿ ಎಲ್ಲ 80,000 ಆಗಿತ್ತು. ನಾವು ಆಲೆ 1-1.5 ವರ್ಷದಿಂದನೇ ತಂದಿದ್ದೀವಿ. ಅವತ್ತಿನ ಸಾಕಿದೀವಿ. ಕರಿನಿಂದ ಸಾಕಿದೀರಾ ನೀವು? ಏನ್ ಲಾಭ ಏನಿಲ್ಲ ಅಣ್ಣ ಅಂತ ಲಾಭ. ಏನೋ ಒಂದ್ ಕೈಸ್ಕಿ ಇಟ್ಕೊ ಬಂದು ಎತ್ತಿನ ಪಾರ್ಟಿ ಅವ್ರು ಅವಲೇ ಕೇಳಿದ್ರು ಅಣ್ಣ. ಅವತ್ ನಾವು ಕೊಡ್ಲಿಲ್ಲ. ಏನೇ ಮಾಡ್ಬೇಕು ಅಂದ್ಬಿಟ್ಟು ಲೆಕ್ಕಾಚಾರಕ್ಕೆ ಮಗ್ಳಿಗಿರ್ಲಿ ಯಾವ್ದು ಓರಿ ಇಲ್ವಲ್ಲ ಅಂದ್ಬಿಟ್ಟು ಹಂಗೆ ಮಾಡಿಕೊಂಡಿದ್ದು. ಸರಿ ಅಣ್ಣ. ಇವಾಗ ಈ ಓರಿಗಳಿಗೆಲ್ಲ ಏನೇನ್ ತಿಂಡಿ ಮೇಂಟೈನ್ ಮಾಡ್ತೀರಾ ಅಣ್ಣ ನೀವು? ಅಣ್ಣ ಚಕ್ಕೆ ಬೂಸ ಫೀಡ್ ಹಾಕ್ಬಿಡಿ ಅಂತಾರೆ, ನಾನು ಫೀಡ್ ಹಾಕ್ಸ್ತೀವಿ. ಫೀಡ್ ಹಾಕ್ತೀರಾ? ಡೈರಿ ಫೀಡಾ? ಡೈರಿ ಫೀಡೇನೆ. ಚೆನ್ನಾಗಿ ಕಂಡ ಕಟ್ತದೆ. ಅವ್ರ ಯಾರ ಕಲರ್ ಹೊಂಟೈತದೆ, ಬಣ್ಣ ಹೋಯ್ತದ ಅಣ್ಣ. ನಾನು ಎಲ್ಲಾ ಕರ್ಗಳಿಗೆ ಕೊಟ್ಟಿದ್ದೀನಿ. ಯಾವ ಬಣ್ಣ ಗಿಣ್ಣ ಏನು ಕೆಡಲ್ಲ. ಅದ್ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಆ ಪ್ರಮಾಣದಲ್ಲಿ ಹಾಕಿದ್ರೆ ಏನ್ ಕೆಡಲ್ಲ. ಬರೀ ಸೀಮೆ ಸಿಗ್ ಮಾಡದಂಗೆ ಅದನ್ನೇ ತುಂಬ ಮಾಡಬಿಟ್ರೆ ಬಣ್ಣ ಕೆಟ್ಟೋಯ್ತವೆ. ನೀವು ಹಸೆ ಹುಲ್ಲು, ರವೆ ಬೂಸ, ಚಕ್ಕೆ ಬೂಸ, ಹುಚ್ಚು, ಹುಳಿ ಕಾಳು ಕೊಡ್ತೀವಿ ಕೆಲವು ಟೈಮಲ್ಲಿ. ಇವಾಗ ಏನ್ ಸದ್ಯಕ್ಕಿಲ್ಲ. ಕೆಲವ್ರು ಹೇಳ್ತಾರೆ ಹಾಲು ಕೊಟ್ಬಿಡ್ತೀನಿ, ಬೆಂಟೆ ಕೊಟ್ಬಿಡ್ತೀನಿ, ಬೆಣ್ಣೆ ಕೊಟ್ಬಿಡ್ತೀನಿ. ಅವೇನು ಕೊಡಲ್ಲ ಅಣ್ಣ ನಾವು. ಹಾಲು 20 ಗಂಟೆನೂ ಹಾಕಿಲ್ಲ ನಾವು. ಇಷ್ಟರಲ್ಲೇ ಮೇಂಟೈನ್ ಮಾಡಿದ್ವಿ. ಇನ್ನು ಹಿಂಡಿ ನೀರು, ಹಿಂಡಿನ ನುಣಿ ಹಾಕ್ಬಿಟ್ಟು ತಿಂಡಿ ಕೊಡೋ ಟೈಮಲ್ಲಿ ತಿಂಡಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಕೊಡ್ತೀರಾ? ದಿನಕ್ಕೆ ಏನ್ ಖರ್ಚು ಬರುತ್ತಣ್ಣ 2 ಓರಿಯಿಂದ ನಿಮ್ಗೆ? ಏನೊಂದು ಹೆಚ್ಚು ಕಮ್ಮಿ ಡೈಲಿ ಒಂದು 500 ರೂಪಾಯಿ ಗಂಟ ಖರ್ಚು ಬರುತ್ತೆ. ಒಂದ್ ಹಸಿನ ದುಡ್ಡು ಬೇಕೇ ಬೇಕು. ಒಂದ್ ಹಸಿನ ಕ್ರಾಸಿಂಗ್ ಮಾಡಿಸಿದ್ರೆ ಒಂದ್ ಹಸಿನ ದುಡ್ಡು ಬೇಕೇ ಬೇಕು. ಅಣ್ಣ ಇನ್ನೇನ್ ಹೇಳ್ತೀರಣ್ಣ ಈ ಓರಿ ಬಗ್ಗೆ? ಅಣ್ಣ ಈ ಓರಿ ನೋಡ್ಬೋದು ನೀವು. ಎಲ್ಲಾ ಜಾಗ ಕುತ್ತಿಗೆ ಜಾಗ ಆಗಿರೋದು ಮೇಳೆ ಹಿಂಗೆ ಇರ್ಬೇಕು. ಮೇಳೆ ಚೆನ್ನಾಗದೆ. ಡ್ರಾಪ್ಸ್ ಒಂಚೂರು ಡಾರ್ಕ್ ಆಗ್ಬೇಕಾಗಿತ್ತು, ಲೈಟ್ ಆಗಿ ಐತೆ, ಏನ್ ತೊಂದ್ರೆ ಇಲ್ಲ. ಓರಿ ನೋಡ್ಬೋದು, ದಕ್ಷತೆ ಆಗಿದೆ. ಮೂಳೆ ಗಟ್ಟಿ ಮೂಳೆ ಚೆನ್ನಾಗಿ ಕಂಬ ಪಂಬ ಚೆನ್ನಾಗಿ ತಗೊಂಡೈತೆ. ಚೂರು ಹಿಂದೆಗಡೆ ಕಾಲ ಒಂಚೂರು ಅದೊಂದು ಜಾಗ ಕುತ್ಕೊಳ್ದೇವೆ. ಇವತ್ತು ಆ ಲೆಕ್ಕಾಚಾರಕ್ಕೆಲ್ಲ ಬೇರೆ ಲೆಕ್ಕಾಚಾರಕ್ಕೆ ಇರೋದು. ನೀವೇ ನೋಡ್ಬೋದು. ಈಗ ಯಾರು ಬಿಡೋರು ಓರಿ ಬಿಟ್ಕೊಳ್ಳೋರು ಇದ್ರೆ ಕೊಡ್ತೀರಾ? ಅಣ್ಣ ಈ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ, ಹಂಗೆ ಲೊಕೇಶನ್ ಹೇಳ್ಬಿಡಿ ಅಣ್ಣ ನೀವು. ಅಣ್ಣ ದೊಡ್ಡ ಗಂಗೋಡಿ, ರಾಮನಗರ ಇಂದ 14 ಕಿಲೋಮೀಟರ್ ಆಗುತ್ತೆ. ಯಾರನ್ನ ಕೇಳೋರು ಹೇಳ್ತಾರೆ ಲೊಕೇಶನ್ ದೊಡ್ಡ ಗಂಗೋಡಿ ಅಂತ ಬಂದ್ರು ಬರುತ್ತೆ. ನಮ್ ನಂಬರ್ ಬಂದು 8618696946. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಬಂದ್ರು ಕೊಡ್ತೀವಿ. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಾ? ಏನ್ ಟೈಟ್ ಮಾಡಲ್ಲ ವ್ಯಾಪಾರದಲ್ಲಿ? ಟೈಟ್ ಏನಿಲ್ಲ ಅಣ್ಣ, ಕೊಡ್ತೀವಿ. ಬಂದ್ರು ಕೊಡ್ತೀವಿ, ಬರ್ದೇವ್ರು ಇನ್ನೇನ್ ಸಾಕ್ತಿವಿ, ಏನ್ ತೊಂದ್ರೆ ಇಲ್ಲ. ಅಣ್ಣ ಇವಾಗ ಹೊಸ ರೈತರುಗಳು ಯಾರಾದ್ರೂ ಬಂದ್ರೆ ನೀವು ಕರುಗಳು ತಗೊಡ್ತೀರಾ ಅಣ್ಣ? ಅಣ್ಣ ಕೊಡಿಸ್ತೀರಾ? ಕೊಡ್ಸಿದೀನಿ ಅಣ್ಣ, ನಾನು ಕರ್ಕೋಗಿ ಬೇಜಾನ್ ಜನ ಕೊಡ್ಸಿದೀನಿ. ಈಗ ಬಂದ್ರು ಯಾರು ಕೇಳ್ಕೊ ಬಂದ್ರು ಕರ್ಕೊಂಡೋಗಿ ಕೊಡಿಸ್ತೀರಾ? ನಮ್ಮವ್ರಿಗೆ ಹುಟ್ಟಿರೋ ಕೊಡಿಸ್ತೀನಿ, ಬೇರೆ ಯಾರು ಕೊಡ್ತೀನಿ ಅಂತ ನಮ್ಗೆ ಹೇಳ್ತಾ ಇರ್ತಾರೆ, ಇಂಥ ಕೊಟ್ಬಿಡ್ತೀನಿ ನೋಡಪ್ಪ ಹಿಂಗವೆ ಅಂತಂದಾಗ ಅವ್ರು ಕೊಡಿಸ್ತೀವಿ. ಸರಿ ಅಣ್ಣ, ಆಯ್ತಣ್ಣ.